ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ನಾವು ಅಪ್ಡೇಟ್ ಕ್ವೆರೀಸನ್ನು ಹೇಗೆ ಬರೆಯುವುದು ಎಂಬುದಾಗಿ ನೋಡೋಣ. ಸೊ ನಾವು ನಮ್ಮ ಹಳೆ ವಿಡಿಯೋಗಳಲ್ಲಿ ಇನ್ಸರ್ಟ್ ಹಾಗೂ ಸೆಲೆಕ್ಟ್ ಕ್ವೆರೀಸ್ಗಳನ್ನು ಎಕ್ಸಿಕ್ಯೂಟ್ ಮಾಡಿದ್ವಿ. ಸೊ ಈ ವಿಡಿಯೋದಿಂದ ನಾವು ಜಸ್ಟ್ ಡೇಟಾಬೇಸಲ್ಲಿ ಇರುವ ಡೇಟಾವನ್ನು ಹೇಗೆ ಅಪ್ಡೇಟ್ ಮಾಡಬಹುದು ಅಥವಾ ಚೇಂಜ್ ಮಾಡಬಹುದು ಎಂಬುದಾಗಿ ನೋಡೋಣ. ಪ್ರಾಬ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ರೆಕಾರ್ಡನ್ನು ಡೇಟಾಬೇಸಿಂದ ಹೇಗೆ ಡಿಲೀಟ್ ಮಾಡಬಹುದು ಎಂಬುದಾಗಿ ನೋಡೋಣ. ಸೊ ಅಲ್ಲಿಗೆ ನಮ್ಮ ಬೇಸಿಕ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಂದ ಸ್ವಲ್ಪ ಇಂಟರ್ಮೀಡಿಯೇಟ್ ಸ್ಟೆಪ್ಸ್ ಅನ್ನು ನಾವು ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ನಾವು ಈ ಪರ್ಟಿಕ್ಯುಲರ್ ಅಪ್ಡೇಟ್ ಕ್ವೆರಿಯನ್ನು ಅಥವಾ ಹೇಗೆ ಅಪ್ಡೇಟ್ ಮಾಡೋದು ಎಂಬುದಾಗಿ ಕೆಲವು ಚಾಲೆಂಜಸ್ ಇಂದ ನೋಡೋಣ. ಸೊ ನಮಗೆ ಈಗ 3 ಚಾಲೆಂಜಸ್ ಕೊಟ್ಟಿದ್ದಾರೆ. ಸೊ ಚೇಂಜ್ ಮಣಿಕಂಠಾಸ್ ಮೇಲ್ ಐ ಡಿ ಟು manikantha@gmail.com. ಫಸ್ಟ್ ಆಫ್ ಆಲ್ ನಾವು ನಮ್ಮ ಡೇಟಾಬೇಸಲ್ಲಿ ಹೇಗೆ ಡೇಟಾ ಇದೆ ಎಂಬುದಾಗಿ ನೋಡೋಣ. ಸೊ ನಿಮಗೆ ಗೊತ್ತಿದೆ ಹೇಗೆ ಬರಿಬೇಕು ಅಂತ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ಸ್. ಸೊ ನಮ್ಗೆ ಈಗ ಇಲ್ಲಿ ಡೇಟಾ ಬರ್ತಾ ಇದೆ. ಸೊ ವಿ ಹ್ಯಾವ್ 7 ಡಿಫ್ರೆಂಟ್ ಯೂಸರ್ಸ್. ಸೊ ಈ 7 ಡಿಫ್ರೆಂಟ್ ಕಸ್ಟಮರ್ ನೇಮ್ನಲ್ಲಿ ನಾವೀಗ ಮಣಿಕಂಠ ಅನ್ನು ಜಸ್ಟ್ money@gmail ಮಾಡಬೇಕು. ನನಗೆ ಈಗ ಆಲ್ರೆಡಿ ಡೇಟಾ manikantha@gmail.com ಅಂತಿದೆ. ಫಸ್ಟ್ ಚಾಲೆಂಜ್ ಏನು ಅಂತ ಹೇಳಿದ್ರೆ, ಮಣಿಕಂಠ ಎಂಬ ಯೂಸರ್ ಇದು ಇಮೇಲ್ ಐ ಡಿಯನ್ನು money@gmail.com ಅಂತ ನಾನು ಚೇಂಜ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಮಣಿಕಂಠ ಎಂಬ ಯೂಸರಿಗೆ ಅವರ ಇಮೇಲ್ ಐ ಡಿ ಚೇಂಜ್ ಆಗಿದೆ, ಅದನ್ನು ಅಪ್ಡೇಟ್ ಮಾಡಬೇಕು ಅಂತ ಇದ್ರೆ ಹೌ ಕ್ಯಾನ್ ವಿ ಡೂ ಅಂತ. ಓಕೆ, ಸೊ ಇದನ್ನು ಜಸ್ಟ್ ಕಮೆಂಟ್ ಮಾಡಿರ್ತೇನೆ, ಯಾಕಂದ್ರೆ ಹೇಳಿದ್ರೆ ಮತ್ತೆ ಬೇಕಾಗುತ್ತೆ. ಸೊ ನೀವು ಸೆಲೆಕ್ಟಿಗೆ ಹೇಗೆ ಸೆಲೆಕ್ಟ್ ಕೀವರ್ಡ್ ಯೂಸ್ ಮಾಡ್ತೀರಿ, ಅದೇ ಥರ ಇನ್ಸರ್ಟಿಗೆ ಹೇಗೆ ಇನ್ಸರ್ಟ್ ಕೀವರ್ಡ್ ಯೂಸ್ ಮಾಡ್ತೀರಿ, ಅದೇ ಥರ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಅಪ್ಡೇಟ್ ಎಂಬ ಕೀವರ್ಡ್ ಇದೆ. ಸೊ ಅದನ್ನು ಹೇಗೆ ಯೂಸ್ ಮಾಡಬಹುದು ಎಂಬುದಾಗಿ ನೋಡೋಣ. ಸೊ ಅಪ್ಡೇಟ್ ಟೇಬಲ್ ನೇಮ್. ಓಕೆ, ಅಪ್ಡೇಟ್ ಟೇಬಲ್ ನೇಮ್ ವಿಚ್ ಇಸ್ ಕಸ್ಟಮರ್ಸ್. ಸೊ ಅಪ್ಡೇಟ್ ಆದ ನಂತರ ಟೇಬಲ್ ನೇಮ್ ಬರುತ್ತೆ. ಅದಾದ ನಂತರ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಸೆಟ್. ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೆಟ್ ಇಮೇಲ್ ಇಸ್ ಈಕ್ವಲ್ ಟು money@gmail.com where ID is equal to 1. ಸೊ ಇದು ಕ್ವೆರಿ ನೋಡಿ, ಅಪ್ಡೇಟ್ ಕಸ್ಟಮರ್. ಸೊ ಕಸ್ಟಮರ್ ಟೇಬಲ್ ಅನ್ನು ಅಪ್ಡೇಟ್ ಮಾಡ್ಲಿಕ್ಕೆ ಇದೆ. ನಾವು MySQL ಗೆ ಹೇಳ್ತಿದ್ದೇವೆ ನಮಗೆ ಕಸ್ಟಮರ್ಸ್ ಟೇಬಲ್ ಅನ್ನು ಅಪ್ಡೇಟ್ ಮಾಡ್ಲಿಕ್ಕಿದೆ. ಅಪ್ಡೇಟ್ ಮಾಡ್ಲಿಕ್ಕೆ ಇರುವ ವ್ಯಾಲ್ಯೂ ಯಾವುದು ಅಂತ ಹೇಳಿದ್ರೆ ಇಮೇಲ್ ಎಂಬ ಕಾಲಮ್. ಸೊ ಇಮೇಲ್ ಎಂಬ ಕಾಲಮ್ ಕಸ್ಟಮರ್ಸ್ ಟೇಬಲ್ ಇದು ಇಮೇಲ್ ಎಂಬ ಕಾಲಮ್ money@gmail.com ಗೆ ಮಾಡಬೇಕು. ಆದ್ರೆ ಯಾವ ಕಸ್ಟಮರಿಗೆ ಅಂತ ನಾವು ಇನ್ನೂ ಹೇಳಲಿಲ್ಲ, ರೈಟ್? ಕಸ್ಟಮರ್ ಟೇಬಲ್ ಅನ್ನು ಅಪ್ಡೇಟ್ ಮಾಡಿ ಇಮೇಲ್ ಎಂಬ ಕಾಲಮಿಗೆ money@gmail.com ಅಂತ ವ್ಯಾಲ್ಯೂ ಹಾಕಿ, ವೇರ್ ID is equal to 1. ಸೊ ID is equal to 1 ಅಂತ ಹೇಳಿದ್ರೆ ಇದು. ಸೊ ಈ ಪರ್ಟಿಕ್ಯುಲರ್ ಕಂಡೀಷನ್, ವೇರ್ ಕಂಡೀಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಈ ಕಂಡೀಷನ್ ನೀವು ಹಾಕದಿದ್ರೆ ಇದು ಯಾವ್ದು ಎಲ್ಲದಕ್ಕೂ ತಗೊಳ್ತದೆ. ಸೊ ಯು ವಿಲ್ ಹ್ಯಾವ್ ಅಪ್ಡೇಟ್ ಕಸ್ಟಮರ್ಸ್ ಅನ್ನು ಅಪ್ಡೇಟ್ ಮಾಡಿರ್ತೀರಿ, ಅದಾದ ನಂತರ ಸೆಟ್ ಮಾಡ್ತೀರಿ, ಒಂದು ವ್ಯಾಲ್ಯೂ ಕೊಡ್ತೀರಿ, ಈ ಕಂಡೀಷನ್ಸ್ ಕೊಡದಿದ್ರೆ ಅದೆಲ್ಲದಕ್ಕೂ ಅಪ್ಲೈ ಆಗುತ್ತೆ. ಓಕೆ, ಸೊ ಈ ತರದ ಇಶ್ಯೂಸ್ ಅದರಲ್ಲಿ ಬರುತ್ತೆ. ಸೊ ಈ ವೇರ್ ಕಂಡೀಷನ್ ಕೊಟ್ಟಾಗ ಮಾತ್ರ ಅದು ಯಾವ ಕಸ್ಟಮರಿಗೆ ಅಥವಾ ಯಾವ ರೋಗೆ ಎಫೆಕ್ಟ್ ಆಗಬೇಕು ಅಂತ ನಮಗೆ ಗೊತ್ತಾಗುವಂಥದ್ದು. ಸೊ ID ಕೊಟ್ರೆ ತುಂಬಾ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ID ಎಲ್ಲ ಕಸ್ಟಮರಿಗೂ ಯುನೀಕ್ ಆಗಿರುತ್ತೆ, ನಿಮ್ಗೆ ಆಲ್ರೆಡಿ ಅದು ಗೊತ್ತಿದೆ. ಸೊ ನಾವು ರನ್ ದಿಸ್. ಓಕೆ, so we will comment this off and change this, hit the query. ನೋಡಿ, ಮಣಿಕಂಠ ಎಂಬ ಕಸ್ಟಮರ್ ನೇಮ್ ಇದು ಇಮೇಲ್ ID money@gmail.com ಗೆ ಕನ್ವರ್ಟ್ ಆಯಿತು, ರೈಟ್? ನೈಸ್. ಸೊ ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಟಾಸ್ಕ್ ಏನಂತ ಹೇಳಿದ್ರೆ ಚೇಂಜ್ ದೀಕ್ಷಿತ್ ಪರ್ಚೇಸ್ ಫ್ರಮ್ 350 to 400. ಸೊ ನಮಗೀಗ ಆಲ್ರೆಡಿ 2 ದೀಕ್ಷಿತ್ ಇದ್ದಾರೆ. ID ನಂಬರ್ 6 ಅಲ್ಲಿರುವಂಥ ಒಂದು ದೀಕ್ಷಿತ್, ID ನಂಬರ್ 7 ಅಲ್ಲಿರುವಂಥ ದೀಕ್ಷಿತ್. ಅವರ ಇಮೇಲ್ ID ಬೇರೆ ಬೇರೆ ಇದೆ. ಅಮೌಂಟ್ 300 ಇದೆ, 400 ಇದೆ. ಓಕೆ, ಸೊ ಇಲ್ಲಿ 400 ಬದಲು ನಾವು 400 to 500 ಅಂತ ಮಾಡೋಣ. ಸೊ ಅವರ ಪರ್ಚೇಸ್ 400 ಇಂದ 500ಗೆ ಇನ್ಕ್ರಿಮೆಂಟ್ ಆಗಿದೆ, ಅದನ್ನು ಅಪ್ಡೇಟ್ ಮಾಡಬೇಕು ನಾವು. ಸೊ ಇಲ್ಲಿ ನೋಡಿ, ಇದನ್ನು ಜಸ್ಟ್ ಅನ್ಕಮೆಂಟ್ ಮಾಡ್ತೇನೆ.
ಇದನ್ನು ಕಮೆಂಟ್ ಮಾಡ್ತೇನೆ. ಸೊ ದಿಸ್ ವಿಲ್ ರಿಮೈನ್ಸ್ ದ ಸೇಮ್. ಅಪ್ಡೇಟ್ ಕಸ್ಟಮರ್ ಸೆಟ್ ಇಮೇಲ್ ಈಸ್ ಈಕ್ವಲ್ ಟು ಅಲ್ಲ, ಈಗ ನಮ್ಗೆ ಇಮೇಲ್ ಚೇಂಜ್ ಮಾಡ್ಲಿಕ್ಕಲ್ಲ, ನಮಗೆ ಪರ್ಚೇಸ್ ಅಂತ ಹೇಳಿದ್ರೆ ಅಮೌಂಟ್ ಚೇಂಜ್ ಮಾಡಲಿಕ್ಕೆ. ಸೊ ಸೆಟ್ ಅಮೌಂಟ್ ಈಸ್ ಈಕ್ವಲ್ ಟು, ಇದು ಸ್ಟ್ರಿಂಗ್ಸ್ ಅಲ್ಲಿ ಬರೀಲಿಕ್ಕಲ್ಲ, ನಂಬರ್ ಅಲ್ಲಿ ಬರೀಲಿಕ್ಕೆ, ಟು 500 ವೇರ್ ಐ ಡಿ ಈಸ್ ಈಕ್ವಲ್ ಟು 7. ಯಾಕೆಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಸೆಕೆಂಡ್ ವೇರ್ ಐ ಡಿ ಈಸ್ ಈಕ್ವಲ್ ಟು 7. ಸೊ ಕ್ವಶನ್ ಅಲ್ಲಿ 400 ಆಗಿ ಅಮೌಂಟ್ ಇರುವುದು ಈ ದೀಕ್ಷಿತಿಗೆ. ಸೊ ಅವರ ವ್ಯಾಲ್ಯೂವನ್ನು 400 ಇಂದ 500 ಮಾಡಬೇಕು. ಸೊ ವೆರಿ ಸಿಂಪಲ್ ಸ್ಟಫ್. ಸೊ ಅಪ್ಡೇಟ್ ಆಗಿರ್ತದೆ ಅಂತ ತಿಳ್ಕೊಳ್ತೇನೆ. ಅನ್ಕಮೆಂಟ್ ದಿಸ್, ಸಾರಿ ಕಮೆಂಟ್ ದ್ಯಾಟ್ ಅಂಡ್ ಅನ್ಕಮೆಂಟ್ ದಿಸ್. ಈಗ ನೋಡಿ, ಎಸ್. ಸೊ ದೀಕ್ಷಿತದ ವ್ಯಾಲ್ಯೂ ಈಗ 500ಗೆ ಚೇಂಜ್ ಆಗಿದೆ. ಸೊ ವಿಕ್ರಾಂತ್ ನೇಮ್ ಟು ವಿಕ್ರಾಂತ್ ಸಾಲಿಯಾ. ಸೊ ಐ ವಾಂಟ್ ಹಿಮ್ ಟು ಚೇಂಜ್ ಇಟ್ ಟು ವಿಕ್ಕಿ ಅಂತ ಮಾಡು. ಸೊ ಹೆಸರು ವಿಕ್ರಾಂತ್ ಸಾಲಿಯಾನಿಂದ ವಿಕ್ಕಿಗೆ ಕನ್ವರ್ಟ್ ಮಾಡಬೇಕು. ಸೊ ಜಸ್ಟ್ ಕಮೆಂಟ್ ದಿಸ್ ಆಫ್, ಜಸ್ಟ್ ಸೆಟ್ ಇಲ್ಲಿ customer underscore name is equal to wiki where id is equal to 5. so 5 id ಅಲ್ಲಿರುವ ಕಸ್ಟಮರ್ ಹೆಸರನ್ನು ವಿಕಿಗೆ ಚೇಂಜ್ ಮಾಡಬೇಕು ಅಷ್ಟೇ. that's the thing. hope this worked. and yes, so ನಮಗೆ ಈಗ ಇಲ್ಲಿ ವಿಕಿ ಅಂತ ಸಿಕ್ಕಿದೆ. ಸೊ ಗೈಸ್, ದಿಸ್ ಇಸ್ ಅಪ್ಡೇಟ್ ಕ್ವೆರಿ. ಸೊ ಡೇಟಾಬೇಸ್ ಅಲ್ಲಿ ಯಾವುದೆಲ್ಲ ಡೇಟಾ ಇದೆ ಅದನ್ನು ಹೇಗೆ ನಮಗೆ ಅಪ್ಡೇಟ್ ಮಾಡಬಹುದು ಎಂಬುದಾಗಿ ನಾವು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಹಲವಾರು ಈ ಥರದ ಸುಮಾರು ಎಕ್ಸಾಂಪಲ್ಸ್ ನಮಗೆ ಫ್ಯೂಚರಲ್ಲಿ ಬರುತ್ತೆ. ಸೊ ಅಪ್ಡೇಟ್ ಕ್ವೆರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಡೇಟಾಬೇಸಲ್ಲಿ ಒಮ್ಮೆ ಡೇಟಾ ಸೆಟ್ ಮಾಡಿದ ನಂತರ ಅದು 100% ಹಾಗೇನೆ ಸ್ಟ್ಯಾಟಿಕ್ ಆಗಿ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಚೇಂಜ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ನಿಮಗೆ ಅಪ್ಡೇಟ್ ಕ್ವೆರಿ ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಡೇಟಾವನ್ನು ನಾವು ಹೇಗೆ ಡೇಟಾಬೇಸಿಂದ ಡಿಲೀಟ್ ಮಾಡಬಹುದು, ಅಥವಾ ಒಂದು ರೆಕಾರ್ಡ್ ಅಥವಾ ಒಂದು ಕಸ್ಟಮರ್ ಫಾರ್ ಎಕ್ಸಾಂಪಲ್ ಹೇಗೆ ನಮ್ಮ ಡೇಟಾಬೇಸಿಂದ ಡಿಲೀಟ್ ಮಾಡಬಹುದು ಎಂಬುದಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್.